ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮನ್ವಿಕಾ ಕ್ರಿಯೇಷನ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆ ಡಿಸೈನ್ ಹಾಕಲು ಇದಕ್ಕೆ 10 ನಂಬರ್ ನಿಡಲ್ 0.75 mm ಮತ್ತು ಇದು ರೌಂಡ್ ಬೀಡ್ಸು ಮತ್ತು ಬಿಗ್ ಬೀಡನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಈ ಥರ ನಾಟ್ ಹಾಕ್ಕೋಬೇಕು. ಬನ್ನಿ ಇದು ಯಾವ ಥರ ಹಾಕೋದು ಅಂತ ನೋಡೋಣ. ಫಸ್ಟು ಸ್ಯಾರಿಗೆ ಲಾಕ್ ಮಾಡಬೇಕು ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಈ ಥರ 2 ದಾರ ಇರುತ್ತೆ, 2 ಸೇರಿಸಿ 1 ಮಾಡ್ಕೋಬೇಕು. ನೆಕ್ಸ್ಟು ಸ್ವಲ್ಪ ದಾರ ಮೇಲೆ ಎತ್ತಿ ಬಿಗ್ ಬೀಡ್ ಇರುತ್ತಲ್ಲ, ಫಸ್ಟು ಬಿಗ್ ಬೀಡನ್ನ ನಿಡಲ್ಗೆ ಇನ್ಸರ್ಟ್ ಮಾಡಿ ಮತ್ತು ಥ್ರೆಡ್ಗೆ ಇನ್ಸರ್ಟ್ ಮಾಡಬೇಕು. ಮಾಡಿ ಬೀಡ್ ಲಾಕ್ ಮಾಡಬೇಕು. ಮಾಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ನೀಟಾಗಿ ಸುಕ್ಕಿಲ್ದೇ ಲಾಕ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟು ಇದಾದಮೇಲೆ 5 ಚೈನ್ಸ್ನ ಹಾಕಬೇಕು. 1 2 3 4 5 ಈ ಥರ 5 ಚೈನ್ಸ್ನ ಹಾಕಬೇಕು. ಹಾಕಿ ಅದು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಮಾಡಿ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಬಿಗ್ ಬೀಡ್ ಇರುತ್ತಲ್ಲ ಅದನ್ನ ಇನ್ನೊಂದು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಫಸ್ಟು ಬೀಡ್ ಲಾಕ್ ಮಾಡಿ ಮತ್ತೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮಾಡಿ ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿ ನೆಕ್ಸ್ಟು ನೋಡಿ ಈ ಥರ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕಬೇಕು. 1 2 ಚೈನು ಹಾಕಿ ಮಿಡಲ್ ಮೇಲೆ ಒಂದ್ಸಲಿ ದಾರ ಸುತ್ತಕೊಂಡು ನೋಡಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಸ್ಯಾರಿಗೆ ಹಾಕಿ ದಾರ ತೆಗಿಬೇಕು. ತೆಗೆದು ಅದ್ರ ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಮಾಡಿ ಈಗ ನೋಡಿ ಈ ಥರ ಇರುತ್ತಲ್ಲ, ಮತ್ತೆ 2 ಚೈನ್ಸ್ನ ಹಾಕಬೇಕು. 2 ಚೈನ್ಸ್ ಹಾಕಿ ಮತ್ತೆ ನಿಡಲ್ ಮೇಲೆ ದಾರ ಸುತ್ತಿ ಇದೇನು ಗ್ಯಾಪ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಬೇಸ್ ಲೈನ್ ಹಾಕಿದ್ವಲ್ಲ ಗ್ಯಾಪು, ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಗೊಂಬಂದು ಈಗ 3 ದಾರ ಇರುತ್ತೆ ನಿಡಲ್ ಮೇಲೆ, 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ನೋಡಿದ್ರಾ ಯಾವ ಥರ ಅಂತ. ಈಗ ಮತ್ತೆ ನಿಡಲ್ ಮೇಲೆ ದಾರ ಸುತ್ತಕೊಂಡು ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಗೊಂಬಂದು ಈಗ ನೆಕ್ಸ್ಟು 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮತ್ತು ಇದೇ ಥರ ಮಾಡಬೇಕು. ನಿಡಲ್ ಮೇಲೆ ದಾರ ಸುತ್ಕೋಬೇಕು, ಆ ಗ್ಯಾಪ್ ಒಳಗಡೆಯಿಂದ ಹೋಗಿ ಬರಬೇಕು. 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಇದೇ ಥರ ಈ ಸ್ಲ್ಯಾಂಟ್ ಆರ್ಚ್ನ ಕಂಟಿನ್ಯೂ ಮಾಡಬೇಕು. ಈ ಒಂದು ಹೋಲ್ ಒಳಗಡೆ ನಾವು 8 to 10 ಹಾಕ್ಬೋದು. 8ರಿಂದ 10 ಕಂಬಗಳನ್ನು ನಾವು ಹಾಕ್ಬೋದು. ಅದು ಟೈಟ್ ಆಗ್ತಾ ಹೋಗುತ್ತೆ, ಬಟ್ ಅದು ಸರ್ಕೊಂತ ಹೋದಂಗೆ ಅದು ಜಾಗ ಆಗುತ್ತೆ. ಸೊ ನಾವು 10 ಕಂಬಗಳನ್ನು ಈ ಹೋಲ್ ಒಳಗಡೆ ಹಾಕ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್, ಇದು ಕಷ್ಟ ಅನಿಸೋದಿಲ್ಲ. ಸ್ವಲ್ಪ ಟೈಟ್ ಆಗುತ್ತೆ, ಸ್ವಲ್ಪ ಹಿಂಗೆ ಕೈಯಿಂದ ಸರಿಸಿದ್ರೆ ಮತ್ತೆ ಜಾಗ ಸಿಗುತ್ತೆ. ಆವಾಗ ನಾವು ಆ ಹೋಲ್ ಒಳಗಡೆ 8 to 10 ನಾವು ಡಬಲ್ ಕ್ರೋಶನ ಹಾಕ್ಬೋದು. ನೋಡಿ ಈ ಥರ. ಇವಾಗ ನಾನು 10 ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ನೋಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪ್ ಒಳಗಡೆ ಹೋಗಬೇಕು, ದಾರ ತೊಗೊಂಬರ್ಬೇಕು. 3 ದಾರ ಇರುತ್ತೆ ನಿಡಲ್ ಮೇಲೆ, 2ರಲ್ಲಿ 1 2ರಲ್ಲಿ 1 ಇದೇ ಥರ ನಾನು ಟೋಟಲ್ಲಾಗಿ 10 ಕಂಬಗಳನ್ನು ಹಾಕಿದ್ದೀನಿ. ಹಾಕಿ ಅದು ಎಲ್ಲಿಗೆ ಬರುತ್ತೋ ಸ್ಯಾರಿಗೆ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ
ಈ ಥರ ಲಾಕ್ ಮಾಡಿ ಈಗ ನೆಕ್ಸ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿ ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇದಾದಮೇಲೆ ಏನು ಮಾಡಬೇಕು, ನಾವು 3 ಸಿಂಗಲ್ ಚೈನ್ನ ಹಾಕಬೇಕು. 3 ಸಿಂಗಲ್ ಚೈನ್ ಹಾಕಿ ಈಗ ನಾವು ಅದು ಎಲ್ಲಿಗೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೀಟಾಗಿ ಸ್ಯಾರಿನ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಸುತ್ತಿ ಅದೇನು ಫಸ್ಟು ಹೋಲ್ ಇರುತ್ತಲ್ಲ ಆ ಹೋಲ್ ಗ್ಯಾಪ್ಗೆ ಹೋಗಿ ನಾವು ದಾರ ತೊಗೊಂಬಂದು 2ರಲ್ಲಿ 1 ಮಾಡಬೇಕು. ನೋಡಿ ಎಳಿಬೇಕು, ಅದು ದಾರನ ನೀಟಾಗಿ ಸ್ವಲ್ಪ ಲೆಂತಾಗಿ ಬರಬೇಕದು, ಆ ಥರ ಎಳಿಬೇಕು. ನೋಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಆ ಹೋಲ್ ಗ್ಯಾಪ್ ಏನಿದೆಯಲ್ಲ ಕಾಣಿಸುತ್ತಲ್ಲ ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಬಂದು ಸ್ವಲ್ಪ ಎಳ್ಕೊಂಡು 3 ದಾರ ಇರುತ್ತೆ, 2ರಲ್ಲಿ 1 ಮಾಡಬೇಕು. ಇದೇ ಥರ ಆ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಅದೇನು ಹೋಲ್ ಕಾಣಿಸುತ್ತೆ ನಿಮಗೆ, ನಾವು ಡಬಲ್ ಕ್ರೋಶ ಹಾಕಿದ್ವಲ್ಲ ಫಸ್ಟು, ಅದರಲ್ಲಿ ಹೋಲ್ ಕಾಣಿಸುತ್ತೆ. ಆ ಹೋಲ್ಗೆ ಹೋಗಿ ದಾರ ತೊಗೊಂಬಂದು ನಾವು ಇಲ್ಲಿ ಸ್ವಲ್ಪ ಎಳಿಬೇಕು. ಎಳೆದ್ಬಿಟ್ಟು 2ರಲ್ಲಿ 1 ಮಾಡಬೇಕು. ನೋಡಿ ಈ ಥರ ಒಂದೇ ಸೈಜ್ ಆಗುತ್ತದು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಸ್ಲ್ಯಾಂಟ್ ಆರ್ಚು. ಈಗ ಮೇಲ್ಗಡೆ 2 ಕಂಬ ಹಾಕಿದ್ವಲ್ಲ ಅಲ್ಲಿ ಮೇಲ್ಗಡೆ ಆ ಒಂದು ಹೋಲ್ಗೂ ಹೋಗಿ ನಾವು ಕಂಬ ಹಾಕಬೇಕು. ನೆಕ್ಸ್ಟು ಆದಮೇಲೆ ನಾವು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಫಸ್ಟ್ಗೆ ಇತ್ತಲ್ಲ ಆ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಆದಮೇಲೆ ಏನು ಮಾಡಬೇಕು, ನೆಕ್ಸ್ಟು ಸ್ವಲ್ಪ ದಾರ ಮೇಲೆ ಎತ್ತಿ ನಾವು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ವಲ್ಲ ಆ ಸ್ಮಾಲ್ ಬೀಡ್ಸ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಫಸ್ಟು ನೋಡಿ ಈ ಥರ ತಗೊಂಡು ಆ ದಾರದಿಂದ ಬೀಡನ್ನ ಇನ್ಸರ್ಟ್ ಮಾಡಿ ಅದೇನು ಮೇಲ್ಗಡೆ ಇರುತ್ತಲ್ಲ ಅದೇ ಹೋಲ್ಗೆ ಹೋಗಿ ದಾರ ತೊಗೊಂಬರ್ಬೇಕು. 2 ದಾರ 1 ಮಾಡಬೇಕು. ನೆಕ್ಸ್ಟು ಇನ್ನು ಉಳಿದಿದ್ದು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಅದೇ ಹೋಲ್ಗೆ ಹೋಗಿ ಪಕ್ಕದ ಹೋಲ್ಗೆ ಹೋಗಿ ನೋಡಿ ದಾರ ತೊಗೊಂಬಂದು ದಾರನ ಲಾಕ್ ಮಾಡಬೇಕು. ನೆಕ್ಸ್ಟು ಅದೇ ಥರ ಎಲ್ಲ ಬೀಡ್ಸ್ನು ನಾವು ಇನ್ಸರ್ಟ್ ಮಾಡ್ಕೊತ ಹೋಗಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಟಫ್ ಅಂತ ಏನಿಲ್ಲ. ನೋಡಿ ಎಲ್ಲ ಅದು ಆರ್ಚ್ ಫುಲ್ ಏನಿದೆ ಅಲ್ಲ ಇದೇ ಥರ ಬೀಡ್ಸ್ನ ನಾವು ಇನ್ಸರ್ಟ್ ಮಾಡ್ಕೊತ ಹೋಗಬೇಕು. ಒಂದೇ ಸಲ 3-4 ತಗೊಂಡ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಇನ್ಸರ್ಟ್ ಮಾಡ್ಕೊತ ಹೋಗಬೇಕು ಎಲ್ಲ ಹೋಲ್ಸಲ್ಲೂ. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. ಬೇಸಿಕ್ ನಾರ್ಮಲ್ ನಾವು ಆರ್ಚ್ ಹಾಕೋದ್ಕಿಂತ ಇದು ಡಿಫ್ರೆಂಟ್ ಆಗಿದೆ ಮತ್ತು ಯೂನಿಕ್ ಆಗಿದೆ, ಬೇಗನೂ ಆಗುತ್ತೆ. ಸೊ ಹಂಗಾಗಿ ಇದು ಯಾರಾದರೂ ಕೇಳಿದರೆ ಹಾಕ್ಕೊಡ್ಬೋದು ಫ್ರೆಂಡ್ಸ್. ಇಲ್ಲ ನಿಮ್ಮ ಸೀರೆಗೆ ನೀವು ಇದೊಂಥರ ಡಿಫ್ರೆಂಟ್ ಆಗಿದೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ನೋಡಿ ಈ ಥರ ಇನ್ಸರ್ಟ್ ಮಾಡಬೇಕು. ಪ್ರತಿ ಹೋಲಲ್ಲೂ ಪ್ರತಿ ಬೀಡ್ನು ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟು ಇದು ಲಾಸ್ಟ್ ಹೋಲ್ಗೂ ಕೂಡ ನಾವು ನೀಟಾಗಿ ಇನ್ಸರ್ಟ್ ಮಾಡಿ ಮತ್ತು ಸ್ಯಾರಿಗೆ ಒಂದು ಏನು ಮಾಡಬೇಕು ಹಾಕಿಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ಈ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು. ಸೊ ಇದಾದಮೇಲೆ
ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ನಾವು ಸಿಂಗಲ್ ಲಾಕ್ ಮಾಡಬೇಕು. ನೋಡಿ ಈ ಥರ ಇನ್ನೊಂದು ಸಿಂಗಲ್ ಚೈನ್ ಹಾಕಿಬಿಟ್ಟು ಈಗ ಮತ್ತೆ ದಾರ ಮೇಲೆ ಎತ್ತಿ ಬಿಗ್ ಬೀಡ್ನ ನಾವು ಇನ್ಸರ್ಟ್ ಮಾಡಬೇಕು. ಬಿಗ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಸ್ಯಾರಿಗೆ ಲಾಕ್ ಮಾಡಿ ಈಗ ಅಗೇನ್ ನಾವು 5 ಚೈನ್ಸ್ನ ಹಾಕಬೇಕು. ಇದು 5 ಚೈನ್ಸ್ ಏನಿದೆಯಲ್ಲ ಫ್ರೆಂಡ್ಸ್, ಇದು ನಾವು ಬೇಬಿ ಕುಚ್ಚು ಹಾಕೋಕ್ಕೆ ನಾವಿದು ಯೂಸ್ ಮಾಡ್ತೀವಿ. ಇಲ್ಲ ಅಂದರೆ ನಾವು ಬೇಡ ಅಂತಂದರೆ ಫುಲ್ ಇದೇ ಥರ ನಾವು ಆರ್ಚ್ ಹಾಕ್ಕೊತ ಹೋಗ್ಬೋದು. ಮತ್ತು ಈ ಬೀಡ್ಸ್ನೂ ಅಷ್ಟೇ ನಾವು ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಬೇರೆ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ರೌಂಡ್ ಬೀಡ್ಸ್ ಆದರೂ ಆಯಿತು, ಯಾವುದಾದ್ರೂ ಬೇರೆ ಬೀಡ್ಸ್ನೂ ಯೂಸ್ ಮಾಡ್ಬೋದು. ನೋಡಿ ಈ ಥರ ಮತ್ತೆ ಬಟ್ಟೆಗೆ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಚೈನ್ ಮಾಡಬೇಕು. ಇದು ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಇಲ್ಲ ಇನ್ನೊಂದು ಸಿಂಗಲ್ ಚೈನ್ ಮಾಡಿದರೆ ನಾವು 3 ಸಿಂಗಲ್ ಚೈನ್ನು ಮಾಡ್ಕೊತ ಬರ್ಬೋದು. ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ 2 ಸಿಂಗಲ್ ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ದಾರ ತೊಗೊಂಬಂದು 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ಮತ್ತು ಅಗೇನ್ ನಾವು 2 ಚೈನ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಹೋಲ್ ಒಳಗಡೆ ಹೋಗಿ ದಾರ ತೊಗೊಂಬಂದು ಮತ್ತು 2ರಲ್ಲಿ ಒಂದು ಇದೇ ಥರ ಫ್ರೆಂಡ್ಸ್ ನಾವು ಮತ್ತೆ ಆ ಹೋಲ್ ಗ್ಯಾಪ್ ಎಲ್ಲ ಫಿಲ್ ಮಾಡಿ ನಾವು 10 ಡಬಲ್ ಕ್ರೋಶೆಟ್ನ ಹಾಕಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಯಾವುದು ಟಫ್ ಅಂತ ಅನಿಸೋದಿಲ್ಲ. ಬಿಗಿನರ್ಸ್ ಕೂಡ ಇದನ್ನ ಮಾಡ್ಬೋದು. ನೋಡಿ ಇದೆಲ್ಲ ಸ್ಪೀಡಾಗೆ ಆಗುತ್ತೆ. ಮತ್ತು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಮಾಡಿ ಇವಾಗ ನೋಡಿ ಈ ಥರ ಆಯಿತು ಚಿಕ್ಕದಾಗಿ. ಇದನ್ನು ಮತ್ತೆ ನಾವು 3 ಸಿಂಗಲ್ ಚೈನ್ನ ಹಾಕಬೇಕು. 3 ಸಿಂಗಲ್ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಫ್ರಂಟಲ್ಲೇ ಲಾಕ್ ಮಾಡಬೇಕು. ಮಾಡಿಬಿಟ್ಟು ನೆಕ್ಸ್ಟು ಸ್ಯಾರಿನ ಟರ್ನ್ ಮಾಡಬೇಕು. ಸ್ಯಾರಿ ನೀಟಾಗಿ ಟರ್ನ್ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಸೂಜಿ ಮೇಲೆ ಒಂದ್ಸಲಿ ದಾರ ಸುತ್ತಕೊಂಡು ಅದು ಫಸ್ಟು ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆಯಲ್ಲ ಆ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತೊಗೊಂಬಂದು 2ರಲ್ಲಿ ಒಂದು ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಸೆಕೆಂಡ್ ಹೋಲ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ದಾರ ತೊಗೊಂಬಂದು 2ರಲ್ಲಿ ಒಂದು ಮಾಡಬೇಕು. ಫುಲ್ ಇದೇ ಥರ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್.
ಇದನ್ನ ಈ ಥರ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನಾವು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ಈ ಥರ ಒಂದೊಂದೇ ಮಾಡ್ಕೊತ ಹೋಗಬೇಕು. ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ, ಆ ಹೋಲ್ ಗ್ಯಾಪ್ಗೆ ಹೋಗಿ ಒಂದೊಂದೇ ಹೋಲ್ ಗ್ಯಾಪ್ಗೆ ಹೋಗಿ ನಾವು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ಈ ಥರ ನೋಡ್ಕೊಳ್ಳಿ. ಜಸ್ಟ್ ಇಲ್ಲೇನು ಸೂಜಿ ಮೇಲೆ ದಾರ ತೊಗೊಳೋದು ಆ ಥರ ಏನಿಲ್ಲ. ಜಸ್ಟ್ ಬೀಡ್ಸ್ ಆ್ಯಡ್ ಮಾಡೋದು, ಪಕ್ಕದ ಹೋಲ್ಗೆ ಹೋಗಿ ದಾರ ತೊಗೊಂಬಂದು ಲಾಕ್ ಮಾಡೋದು. ಲಾಸ್ಟ್ ಬೀಡ್ ಇರುತ್ತಲ್ಲ, ನಾವು ಇದನ್ನ ಸ್ಯಾರಿಗೆ ಲಾಕ್ ಮಾಡಬೇಕು. ನೋಡಿ ಈ ಥರ ಸ್ಯಾರಿಗೆ ಲಾಕ್ ಮಾಡಬೇಕು. ನೋಡಿ ಇದು ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ನೆಕ್ಸ್ಟು ಇದು ಪಕ್ಕದಲ್ಲೇ ಇನ್ನೊಂದ್ಸಲಿ ನಾವು ಲಾಕ್ ಮಾಡಬೇಕು. ಇನ್ನೊಂದು ಚೈನ್ ಹಾಕಿ ಲಾಕ್ ಮಾಡಿ ನಾವು ಮತ್ತೆ ದಾರ ಮೇಲೆ ಮಾಡಿ ಬಿಗ್ ಬೀಡ್ನ ಆ್ಯಡ್ ಮಾಡಬೇಕು. ಬಿಗ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ನೆಕ್ಸ್ಟು ಸ್ಯಾರಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೆಕ್ಸ್ಟು ಬೇಬಿ ಕುಚ್ಚು ಹಾಕೋಕ್ಕೆ 5 ಚೈನ್ನ ಹಾಕಬೇಕು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ದಾರ ಮೇಲೆ ಮಾಡಿ ಬಿಗ್ ಬೀಡ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಆ್ಯಂಡ್ ಸ್ಯಾರಿಗೂ ಲಾಕ್ ಮಾಡಬೇಕು. ನೋಡಿ ಈ ಥರ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಈಸಿನೂ ಇದೆ. ಮತ್ತು ಪಕ್ಕದಲ್ಲಿ ಇನ್ನೊಂದು ಚೈನ್ ಹಾಕಿ ಲಾಕ್ ಮಾಡಿದರೆ ಮುಗೀತು. ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಕುಚ್ಚು ಹಾಕಿ ತೋರಿಸ್ತೀನಿ ನಾನು. ಇದಕ್ಕೆ ನೋಡಿ 157 ದಾರ, ಅದನ್ನು ಡಬಲ್ ಮಾಡಿದರೆ 300 ಆಗುತ್ತೆ. ಚಿಕ್ಕದಾಗಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕುಚ್ಚು ಬೇಡ ಅಂದರೆ ಇದೇ ಥರ ಹಾಕ್ಕಂತನೂ ಹೋಗ್ಬೋದು, ಆರ್ಚ್ ಅಷ್ಟೇ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.